ಏಕೆ? ಯಾಕಂದ್ರೆ ಮಧ್ಯ ಏಷ್ಯಾದ ಹುಲ್ಲುಗಾವಲುಗಳ ಆ ಮಹಾನ್ ಕಮಾನು ಪ್ರದೇಶದಲ್ಲಿಯೇ ಇಂದು ನಾವು ಶಾಮನ್ ಶಾಮನ್ ಎಂದು ಕರೆಯುವಲಿಂದ ವೈದ್ಯಕೀಯ ಮತ್ತು ಗುಣಪಡಿಸುವ ಸಂಪ್ರದಾಯಗಳನ್ನು ಆಚರಿಸಲಾಗಿತ್ತು. ಆದರೂ ನಾವು ಸಾಮಾನ್ಯವಾಗಿ ಈ ಪದವನ್ನು ಬಳಸುವುದಿಲ್ಲ. ಆದರೆ ವಾಸ್ತವವಾಗಿ ಇವರು ಅತ್ಯಂತ ಕೌಶಲ್ಯವುಳ್ಳವರಾಗಿದ್ದರು. ಪ್ರಕೃತಿಯನ್ನು ಗಮನಿಸುವ ಮತ್ತು ಕೇವಲ ಸಸ್ಯಗಳು ಮತ್ತು ಮರಗಳಷ್ಟೇ ಅಲ್ಲದೆ ಅವುಗಳ ಚಿಹ್ನೆಗಳು ಮತ್ತು ಸಂಕೇತಗಳನ್ನು ಓದುವ ರೀತಿಯಲ್ಲಿ ಅತ್ಯಂತ ಮುಂದುವರಿದವರಾಗಿದ್ದರು. ಇಲ್ಲ, ನಾನು ಹೇಳೋದಾದ್ರೆ ಭಾರತದ ಬುಡಕಟ್ಟು ಜನಾಂಗದವರನ್ನು ಇದನ್ನು ಸೇರಿಸಬಹುದು. ಅಂದ್ರೆ ನಾನು ಆ ಕಥೆಯನ್ನು ಉಲ್ಲೇಖಿಸಿದ್ದೆ. ಇನ್ನೊಂದು ಕಥೆಯೂ ಇದೆ. ಇದು ಬುಡಕಟ್ಟು ಜನಾಂಗದವರು ಎಂಬ ಕಲ್ಪನೆಯನ್ನು ಮೂಡಿಸುತ್ತೆ. ಅವ್ರು ಯಾವುದನ್ನು ದಾಖಲಿಸಲ್ಲ. ಅವರು ಮೌಖಿಕ ಸಂಪ್ರದಾಯದವರು. ಅವರಿಗೆ ಜ್ಞಾನವು ಹೇಗೆ ಸಿಗುತ್ತದೆ ಅಂದರೆ ಆ ತಲೆಮಾರಿನಿಂದ ತಲೆಮಾರಿಗೆ ಅವರು ಅಪಾರ ಜ್ಞಾನಿಗಳು.